ಪೋಷಕರು ತಮ್ಮ ಮಕ್ಕಳಿಗೆ ಕೇವಲ ಅಂಕಗಳಿಕೆಯ ಶಿಕ್ಷಣಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡುತ್ತಿರುವುದರಿಂದ ಮಕ್ಕಳಲ್ಲಿ ಸಂಕುಚಿತ ಮನೋಭಾವನೆ ಬೆಳೆದು ಸಾಮಾಜಿಕ ತಿಳುವಳಿಕೆ ಕುಂಠಿತವಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಡೀನ್ ಪ್ರೊ ಎನ್ ಲಕ್ಷ್ಮೀರವರು ಹೇಳಿದರು. ಕಾಲೇಜಿನ ಬಗ್ಗೆ ನನಗೆ ನಾನು ಮಂಡ್ಯ ಸೊಸೆ, ನಾನು ಸ್ವರ್ಣ ಸಂದರ್ಭದವಳೆ. ಈಗ ತಾನೇ ಅವರು ಹೇಳ್ತಾ ಇದ್ರು, ನಾನು ನೆಕ್ಸ್ಟ್ ಅಂಗವಿಕಲರ ಇಲ್ಲಿ ಒಂದು ಸ್ಕೂಲ್ ಇದೆ, ಅದರ ಪಕ್ಕದಲ್ಲೇ ನಮ್ಮ ಮನೆ. ಹಾಗಾಗಿ ನನಗೆ ಈ ಪಾರ್ಕಲ್ಲಿ ಇಲ್ಲಿ ಬಂದು 2000ದಿಂದ ನಾನು ಯಾವಾಗಲೂ ಇಲ್ಲಿ ಓಡಾಡ್ತಿದ್ದೆ. ಆಗ B.Ed 2003 ಅಥವಾ 2000 ನಮಗೆ ಹೊಸದನ್ನು ಪರಿಚಯಿಸ್ಲಿಕ್ಕಷ್ಟೇ, ಅದೇ ಜೀವನ ಅಲ್ಲ. ಮೊಬೈಲನ್ನು ವಿದ್ಯಾರ್ಥಿಗಳಿಗೂ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ವಿದ್ಯಾರ್ಥಿಗಳಿಗೂ ನೀವು ಹೇಳಬೇಕು, ಮನೆಯಲ್ಲೂ ಹೇಳಬೇಕು. ಮೊಬೈಲ್ ಬಳಕೆ ಕೇವಲ ಹೊಸ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ, ಆದರೆ ಪುಸ್ತಕಗಳ ಓದುವಿಗೆ ಕೋಷ್ಟಕ ಇದ್ದಾಗೆ, ಒಂದು ವಿಶ್ವಕೋಶ ಇದ್ದಾಗೆ. ನೀವು ಪುಸ್ತಕಗಳನ್ನು ಓದಿ, ಪುಸ್ತಕಗಳಿಂದ ಮಾತ್ರ ಜ್ಞಾನ ದೊರೆಯುತ್ತೆ ವಿನಃ ನೀವು ಮೊಬೈಲ್ಗಳಿಂದ ಪಡೀಲಿಕ್ಕೆ ಸಾಧ್ಯ ಆಗಲ್ಲ ಮಕ್ಕಳ. ಅದಕ್ಕೋಸ್ಕರನೇ ಪ್ರತಿಯೊಂದಕ್ಕೂ ಏನಾದರೂ ಒಂದು ತಕ್ಷಣ ಇವತ್ತೇನಾದರೂ ಹೊಸ ಹೊರಡೋಳ್ತೀನಿ ಅಂತಂದರೆ ಅದಕ್ಕೆ ಮೊಬೈಲನ್ನು ಇಂಟರ್ನೆಟ್ ಆನ್ ಮಾಡ್ತೀರಾ. ಅದು ಕಡಿಮೆ ಮಾಡಿ ಮೊಬೈಲನ್ನು ಕಡಿಮೆ ಬಳಸಿ, ಆಗ ಮಾತ್ರ ನಿಮ್ಮ ಜ್ಞಾನ ಇನ್ನೂ ಹೆಚ್ಚಾಗಿ ಆಗತ್ತೆ ಅಂತಕ್ಕಂಥದ್ದು. ಇವತ್ತು ಎಲ್ಲರೂ ಸಹ ಮೊಬೈಲಕ್ಕೆ ಮೊರೆ ಹೋಗಿದ್ದಾರೆ. ಮಗುವಿಗೆ ಊಟ ಮಾಡಿಸೋದ್ರಿಂದ ಹಿಡಿದು ಊಟ ಮಾಡಿಸೋಕ್ಕೆ ಅಮ್ಮಂದಿರು ಮುಂಚೆ ಲಾಲಿ ಹಾಲಾಡ್ತಿದ್ರು, ಹಳ್ಳಿಗಳ ಕಡೆ ಹಾಡುಗಳನ್ನು ಹಾಡ್ತಾಯಿದ್ರು, ಕಂಕ್ಳಲ್ಲಿ ಇಟ್ಕೊತಾ ಇದ್ರು.